ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಷ್ಮಾ ಅಡುಗೆ ಮನೆ. ಇವತ್ತು ಏನಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನು ಇವಾಗ ನಮ್ಮ ಫ್ರೆಂಡ್ ಒಬ್ಬರು ನನಗೆ ಈ ಬಯೋಟಿಕ್ ಮ್ಯಾಗ್ನೆಟ್ಸ್ ಅಂತ ನನಗೆ ಒಂದು ಕಿಟ್ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತೇಳ್ಬಿಟ್ಟು ಅವ್ರಿಗೆ ಓಪನ್ ಮಾಡ್ತಾರೆ. ನಾನು ವಿಡಿಯೋ ಮಾಡ್ಕೊಳ್ತೀನಿ. ಅದರಿಂದ ನಮಗೆ ತುಂಬ ಉಪಯೋಗ ಇದೆ. ಬ್ಯಾಕ್ ಪೇಯ್ನ್, ಥೈರಾಯ್ಡ್, PCOD ಮತ್ತು ಫೈಲ್ಸು ಮತ್ತು ಶುಗರು, BP, ಲೋ BP ಮತ್ತು ಏನಾದರೂ ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿದ್ದರೂ ಸಹ ವಾಸಿ ಆಗುತ್ತಂತೆ. ಬನ್ನಿ ಹೇಗಿದೆ ಅಂತ ನೋಡೋಣ. ನಾನು ಯೂಸ್ ಮಾಡ್ತೀನಿ, ದಿನೇ ದಿನೇ ನಿಮಗೂ ವಿಡಿಯೋ ಮೂಲಕ ತಿಳಿಸಿ ಹೇಳ್ತೀನಿ. ಬನ್ನಿ ಈಗ ಹೇಗಿದೆ ನೋಡೋಣ. ಇವರೇ ನೋಡಿ, ಬನ್ನಿ ನೋಡೋಣ. ಈಗ ನೋಡಿ, ಇದೆ ಕಿಟ್ಟು. ಸಿಂಗಲ್ ಒಬ್ರಿಗೆ ಯೂಸ್ ಮಾಡೋದಿದು. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಮತ್ತು ಇಲ್ಲೊಂದು ಬಾಟಲ್ ಇದೆ. ಇವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಲ್ಪ. ನಂಗೆ ಈಗ ಫಸ್ಟ್ ಅಲ್ವಾ, ಈಗ ಇವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳ್ತಾರೆ ಏನೇನು ಅಂತ ನೋಡೋಣ. ಬನ್ನಿ. ಇದು ವಾಟರ್ ಪೇಡ್ ಅಂತ. ಇದರಲ್ಲಿ ಬಾಟ್ಲಿಗೆ ಇದು ಮಾಡ್ಕೊಳ್ಳೋದು ಒಂದಿರುತ್ತೆ. ಇದು ವಾಟರ್ ಪೇಡ್ ನೋಡಿ. ಕಡೆ ಇದರಲ್ಲಿ ಮ್ಯಾಗ್ನೆಟ್ಸ್ ಹಾಕಿರ್ತಾರೆ. ಮತ್ತೆ ಇದು ಮ್ಯಾಗ್ನೆಟ್ಸ್ ಎಲ್ಲ ಹಿಮಾಗ್ಲೋಬಿನ್ ಉತ್ಪತ್ತಿ ಮಾಡುತ್ತೆ. ಇದರಲ್ಲಿ ನೀರು ಇಟ್ಕೊಂಡು ಇದು ಮ್ಯಾಗ್ನೆಟ್ಸ್ ಹಾಕೊಂಡು ಕುಡಿಯೋದ್ರಿಂದ ಇದರಲ್ಲಿ ಹಿಮಾಗ್ಲೋಬಿಕ್ ಅಂತ ಹೇಳ್ಬಿಟ್ಟು ನಮ್ಮ ಮೈಯಲ್ಲಿರೋದು ಉತ್ಪತ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿರೋ ನೀರನ್ನ ಆ ಬಾಟ್ಲಿಗೆ ತುಂಬಿಕೊಂಡು ಆ ಬೆಲ್ಟ್ನ ಅದಕ್ಕೆ ಯೂಸ್ ಮಾಡಬೇಕು. ಎಷ್ಟೊತ್ತು ಇಡಬೇಕು ಹಾಕಿ? ಏನಿಲ್ಲ, ಒಂದು 10 ನಿಮಿಷನೂ ಬೇಡ, ಸುಮ್ಮನೆ ಹಂಗಿಟ್ಟು ಸ್ವಲ್ಪ ನಿಮಿಷ, 1-2-3 ನಿಮಿಷಕ್ಕೆ ಸಾಕು. ಓಕೆ. ಅಕಸ್ಮಾತ್ ನಾವೇನಾದ್ರೂ ಕೆಲಸ ಮಾಡ್ಕೋತೀವಿ ಅಂದಾಗ ಹಾಕಿ ಇಟ್ಬಿಟ್ರು ಪರವಾಗಿಲ್ಲ. ಜಸ್ಟ್ ಇವಾಗ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಹಾಕಿ ಇಟ್ಬಿಟ್ಟು ಹಂಗೆ ಕುಡಿಬೋದು. ಮತ್ತೆ ಇದು ಈ ನೀರಿನಿಂದ ಎಷ್ಟು ಉಪಯೋಗ ಇದೆ ಅಂದ್ರೆ, ನಿಮ್ಗೆ ತಲೆನೋವು ಬರ್ತಾ ಇದೆ, ಆ ತಲೆನೋವು ಹಿಂಗೆ ಇಟ್ಕೊಂಡು ಹಿಂಗೆ ಅನ್ಕೊಂಡು ಬಿಡ್ಬೇಕು. ಅಂದ್ರೆ ತಲೆಗೆ ಹಾಕೊಳ್ಬೋದು, ಸ್ಯಾನಿಟೈಸರ್ ತರ ಮಾಡ್ಕೊಳ್ಬೇಕು. ಮತ್ತೆ ಮೊಬೈಲ್ ಮುಟ್ಟಬಾರ್ದು. ಓಕೆ. ಮೊಬೈಲ್ ಮುಟ್ಟಿಲ್ಲ ಅಂದ್ರೆ ನೀರಲ್ಲೇ ಒಂದೇ ನಾವು ನೀರೆಲ್ಲ ಕುಡಿಯೋವಾಗ ಮತ್ತೆ ಆ ಕಣ್ಣಿಗೆಲ್ಲ ಹಾಕೊಂಡೋವಾಗ ಫೋನ್ ಯೂಸ್ ಮಾಡಬಾರ್ದು ನಾವು. ಮತ್ತೆ ಒಂದು ತೊಟ್ಟಿಗೆ ಎತ್ಕೊಂಡು ಕಣ್ಣೇನಾದ್ರು ಸ್ವಲ್ಪ ಮುಂದೆ ಕಾಣಿಸುತ್ತೆ, ಶುಗರ್ ಇರೋರಿಗೆ ಆ ತರ ಆಗುತ್ತೆ. ಆ ತರ ಆಗೋರಿಗೆ ಸ್ವಲ್ಪ 1-2 ತೊಟ್ಟಿ ಬಿಟ್ಕೊಂಡ್ರೆ ಬೆಳಗ್ಗೆ ಸಾಯಂಕಾಲ ಒಂದು 15 ದಿವಸ ಇಲ್ಲ ತಿಂಗಳು ರಿಸಲ್ಟ್ ಅವ್ರಿಗೆ ನಾರ್ಮಲ್ ರಿಸಲ್ಟ್ ಬರುತ್ತೆ. ಇದು ಮೋಸ್ಟ್ಲಿ ರಿಸಲ್ಟ್ ಬಂದಿದೆ, ಒಂದಷ್ಟು ಜನಕ್ಕೆ ರಿಸಲ್ಟ್ ಬಂದಿದೆ, ಕಣ್ಣಲ್ಲಿ ಹಾಕೊಂಡು ರಿಸಲ್ಟ್ ಬಂದಿದೆ. ಹಂಗಾಗಿ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಅದರಿಂದ ಹಿಮೋಗ್ಲೋಬಿನ್, ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ಹೆಲ್ಪ್ ಆಗುತ್ತೆ. ನರ ಉತ್ಪತ್ತಿ ಎಲ್ಲದಕ್ಕೂ ಆಗುತ್ತೆ. ಇವಾಗೆಲ್ಲ ನರಗಳೆಲ್ಲ ಉರಿಯುತ್ತಲ್ಲ, ನೋವುತ್ತೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಂತೂ ಪರ್ಫೆಕ್ಟ್. ಗ್ಯಾಸ್ಟ್ರಿಕ್ ಅಂತೂ ಬೇಗ ಆಗುತ್ತೆ, ವಾಸಿ ಆಗುತ್ತೆ. ಮತ್ತೆ ಆಯಾಸ ಆ ತರ ಎಲ್ಲ ಇದ್ರೆ ಅದಗಳೆಲ್ಲ ಇದರಲ್ಲಿ ಕ್ಯೂರ್ ಆಗುತ್ತೆ. ಓಕೆ. ಇವಾಗ ಈ ತರ ಬಾಟ್ಲಿಗೆ ಹಾಕೋದಾ? ಈ ತರ ಬಾಟ್ಲ್ ಬ್ಯಾಂಡು ಈ ತರ ಇದು ಮಾಡ್ಕೊಂಡು ಇದ್ರ ಮೇಲೆ ನೀರ್ ಬಿದ್ರೆ ಪರವಾಗಿಲ್ವಾ ಅಥವಾ ನೀರ್ ಬೀಳ್ಬಾರ್ದಾ? ಇಲ್ಲ, ನೀರ್ ಬೀಳ್ಬಾರ್ದು. ಬಿಸ್ಲಿಗೆ ಹಾಕ್ಬಾರ್ದು. ಇನ್ ಕೇಸ್ ಏನಾದ್ರು ಮಕ್ಳು ಬಿದ್ದೋಯ್ತು ನೀರು ಅಂತ ಹೇಳಿದ್ರೆ ಫ್ಯಾನ್ ಗಾಳಿನಲ್ಲೇ ಆರಿಸ್ಬೇಕು. ಮತ್ತೆ ಅಂದ್ರೆ ನಾವು ಫಸ್ಟ್ ಬಾಟ್ಲಿಗೆ ನೀರ್ ತುಂಬಿಕೊಂಡು ಆಮೇಲೆ ಏನಾರ ಮೇಲೆ ಚೆಲ್ಲಿದ್ರೆ ಒರೆಸ್ಬಿಟ್ಟು ಆಮೇಲೆ ಬೆಲ್ಟ್ ಹಾಕೋಬೇಕು. ಬೆಲ್ಟ್ ಹಾಕೊಳ್ಬೇಕು. ನೀರ್ ಬೀಳ್ಬಾರ್ದು, ಬಿಸ್ಲಿಗೆ ಹಾಕ್ಬಾರ್ದು. ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ನೀರ್ ಬಿಟ್ರೆ ಜಾಸ್ತಿ ಹೊತ್ತು ನೀರಲ್ಲೇ ಇದ್ರೆ ಇದು ಕರ್ಗೋಗುತ್ತೆ. ಈ ತರ ಮ್ಯಾಗ್ನೆಟಿಕ್ ಅದ್ರೊಳಗಡೆ ಇರೋದು ಕರ್ಗೋಗುತ್ತೆ. ನೆಕ್ಸ್ಟ್ ಬಾಟ್ಲದಾಯ್ತು. ನೆಕ್ಸ್ಟ್ ಇದು ರೆಸ್ಟ್ ಬ್ಯಾಂಡ್. ಇದು ರೆಸ್ಟ್ ಬ್ಯಾಂಡ್ ಅಂತ ಕೈಗೆ ಬ್ಯಾಸ್ಲೈಟ್ ತರ ಕಟ್ಕೊಳ್ಳೋದು. ಏನಕ್ಕೆ ಕಟ್ಕೊಳ್ಳೋದು? ಅದು ಇದು ಬ್ಲಡ್ ಸರ್ಕ್ಯುಲೇಷನ್ ಮಾಡಕ್ಕೆ. ನರದಲ್ಲಿ ಒಂದೊಂದು ಬ್ಲಡ್ ಸರ್ಕ್ಯುಲೇಷನ್. ಇವಾಗ ನಮ್ಗೆ ಒಂದೊಂದ್ಸತಿ ಏನಾಗುತ್ತೆ, ಇವಾಗ ಇರೋ ಇದ್ದಲ್ಲಿ ನರಗಳೆಲ್ಲ ನೋವ್ತಾ ಇರುತ್ತೆ. ಮತ್ತೆ ಬ್ಲಡ್ ಸ್ವಲ್ಪ ಮಂದ ಕಟ್ಟುತ್ತೆ. ಅದು ಮಂದ ಕಟ್ಟೋದ್ರಿಂದ ಇದೇನ್ ಮಾಡುತ್ತೆ, ಸ್ವಲ್ಪ ತೆಳು ಮಾಡಿಕೊಡುತ್ತೆ, ಮಾಡಿ ನೀರಾಗಿ ಸರಾಗವಾಗಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದಂತೂ ಎನಿ ಟೈಮ್ ಕಟ್ಲೇಬೇಕಿದು. ಕೈಗೆ ಹಾಕೋಬೇಕು. ಯಾವ ಕೈಗೆ ಹಾಕೋಬೇಕು? ಈ ಕೈಗೆ ಹಾಕೊಳ್ಬೇಕು. 2 ಕೈಗೂ ಹಾಕೋಬೋದಾ? ನಾರ್ಮಲ್ ಇದ್ರೆ ಈ ಕೈಗೆ ಹಾಕೊಳ್ಳಿ, ಲೋ BP ಇದ್ರೆ ಈ ಕೈಗೆ ಹಾಕೊಳ್ಳಿ. ಹೈ BP ಇದ್ರೆ ರೈಟ್ ಬಲ್ಗೈಗೆ, ಲೆಫ್ಟ್ ಕೈಗೆ ಇದಿದ್ರೆ ಹಾಕೊಳ್ಳಿ. ಇದು ಬ್ಯಾಸ್ಲೈಟ್ ಇಲ್ಲಿ ನೋಡೋಣ. ಕೈಗೆ ಹಾಕೊಂಡು
ವಾಚ್ ಅದೇ ನಾವು ಇವಾಗೆಲ್ಲ ಬ್ಯಾಸ್ಲೆಟ್ ಯೂಸ್ ಮಾಡ್ತೀವಲ್ಲ ಆ ಥರ. ಅದೇ ತರನೇ ಲೇಡೀಸ್ಗೋಸ್ಕರನೇ ಇದು ಮಾಡಿರೋದು ಕಂಪ್ನಿ. ಓಕೆ ಓಕೆ, ಲೇಡೀಸ್ ಯೂಸ್ ಮಾಡ್ಬೋದು, ಜೆಂಟ್ಸ್ ಯೂಸ್ ಮಾಡ್ಬೋದು. ಅಂದ್ರೆ ಬ್ಯಾಸ್ಲೆಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕಂಪ್ನಿ ಯೂಸ್ ಮಾಡೈತೆ. ಹೌದು, ಆಫೀಸ್ಗೆ ಹೋಗೋರೆಲ್ಲ ಇದು ಮಾಡೋಕ್ಕಾಗಲ್ವಲ್ಲ, ಅಲ್ಲಿಗೆ ಹಾಕ್ಕೊಂಡೋದ್ರೆ ಎನರ್ಜಿ ಬರುತ್ತೆ ಅಂತ. ಇದು ತಲೆನೋವಿದ್ರೆ, ಇದು ತಲೆನೋವು ಮತ್ತೆ ಬ್ಯಾಕ್ ಪೈನ್ ಇದ್ರೆ ಯೂಸ್ ಮಾಡ್ಬೋದು ಇದು. ಓಕೆ ಓಕೆ, ಎರಡೂನು ತಲೆನೋವು ಆ ಥರ ಇದ್ದು ಬ್ಯಾಕ್ ಪೈನ್ ಇದ್ದೆ ಈ ಪಟ್ಟಿ ಕಟ್ಕೊಂಡು ಈ ತಲೆಗೆ ಹಿಂಗೆ ಹಾಕೊಂಡ್ರು ಇದ್ದಲ್ಲಿ ಒಳ್ಳೆ ರಿಸಲ್ಟ್ ಇದೆ. ತಲೆನೋವಂತೂ ಬೇಗ ಹೋಗುತ್ತೆ. ಮತ್ತೆ ಫೋನ್ ನೋಡ್ಬಾರ್ದು, ತಲೆನೋವು ಬಂದಿದೆ ಅಂತ ಫೋನ್ ನೋಡ್ಕೊಂಡಿಟ್ರೆ ಆಗಲ್ಲ. ಅದಕ್ಕೆ ಫೋನ್ ನೀವು ಏನಂದ್ರೆ ಈ ಫೋನ್ನ ಯೂಸ್ ಮಾಡಬಾರ್ದು, ಇದಾಗ್ದಾಗ ಏನೇ ಒಂದಾಗ್ಲಿ ಫೋನ್ ಯೂಸ್ ಮಾಡಬಾರ್ದು ಅಷ್ಟೇ. ಅಂದ್ರೆ ಬೆಡ್ ಮೇಲೆ ಮಲ್ಕೊಂಡಾಗ ಬೆಡ್ ಮೇಲೆ ಇಡಬಾರ್ದು, ಸದ್ಯ ಹಿಂಗ್ ನೋಡ್ಬೇಕು. ಅದು ಬಂದಾಗ ಹೇಳ್ತೀನಿ. ಇದು ತಲೆನೋವು ಮತ್ತೆ ಪೇನ್, ಎಲ್ಲಿ ಪೇನ್ ಬರುತ್ತೋ ಹಾಕೊಳ್ಳಿ. ಹೌದು, ತಲೆಗೆ ಅಂತ ಏನು ಫಿಕ್ಸ್ ಇಲ್ಲ. ಭುಜಕ್ಕೆ, ಕೈಗೆ, ಕಾಲ್ಗೆ ಎಲ್ಲಿ ಪೇನ್ ಬರುತ್ತೋ ಅಲ್ಲಿ ಹಾಕೊಳ್ಬೋದು. ಮತ್ತೆ ಇನ್ನೊಂದು ಪಿಲ್ಲೋ, ಇದು ಬೆಡ್, ಇದು ಕಟ್ಟಿರುತ್ತಲ್ಲ, ಇದು ಏನೋ ಯೂಸ್ ಮಾಡಿ ಕೊಡ್ತಾರೆ ಅಂತಲೂ ನಾವು ಭಯ ಪಡೋಷ್ಟಿಲ್ಲ. ಕಂಪ್ನಿಯಿಂದನೇ ಈ ಥರ ಗಟ್ಟಿಗೆ ಸೀಲಾಗಿ ಬಂದಿದೆ. ಇದೇನು ನಾನೇನು ಇದಕ್ಕೆ ಮಾಡ್ತಿಲ್ಲ, ನಾನು ತಗೊಳ್ತಾ ಇರೋದಕ್ಕೆ ನನಗೂ ಒಂದು ಮೆಮೊರಿ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಪ್ರಮೋಟ್ ಮಾಡೋಕ್ಕೆ ಅಂತ ನೀವೆಲ್ಲ ಅಂದ್ಕೋಬೇಡಿ. ಇದರಿಂದ ನನಗೇನು ಯಾರು ದುಡ್ಡು ಕೊಟ್ಟಿಲ್ಲ, ನಾನೇ ದುಡ್ಡು ಕೊಟ್ಟು ತೊಗೋತಾ ಇರೋದು. ಏನಕ್ಕ? ಇವ್ರಿಗೆ ವಾಸಿ ಆಗಿರೋದ್ರಿಂದ ನನಗೆ ಥೈರಾಯ್ಡು, BP ಮತ್ತು ಕಾಲು ಸೆಳೆತ, ನರಗಳ ನೋವು ಇರೋದ್ರಿಂದ ನಾನು ಸುಮಾರು ಜನಕ್ಕೆ ಕೊಡಿಸಿದ್ದೀನಿ. ಸುಮಾರು ಜನದಲ್ಲಿ ಎಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ ನಿಜವಾಗ. ಅದಕ್ಕೋಸ್ಕರ ಇವಳು ಸ್ವಲ್ಪ ಅವಾಗವಾಗ ನನ್ನ ಹತ್ರ ಶೇರ್ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಇದು ತಗೋ, ನಿಂಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ತಗೊಂಡು ಬಂದು ಹೇಳಿ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟು ಹೇಳ್ತಾ ಇದ್ದೀನಿ. ನೋಡಿ, ಇದು ಪಿಲ್ಲೋ ಪ್ಯಾಡ್ ಅಂತ, ಮುಂದೆ ತಲೆದಿಂಬು ಮೇಲೆ ಹಾಕೊಳ್ಳೋಕ್ಕೆ. ತಲೆದಿಂಬು ಹಾಕ್ಕೊಂಡು ನೋಡಿ, ಇದು ಇನ್ನೊಂದು ಮ್ಯಾಗ್ನೆಟ್ ನೋಡ್ಕೊಳ್ಬೇಕು. ಇದು ಅಂತ ಹೇಳ್ಬಿಟ್ಟು ಪಿಲ್ಲೋ ಪ್ಯಾಡ್ ಹಿಂಗೆ ಹಾಕ್ಕೊಂಡು ಮಲಗದೆ ತಲೆನಲ್ಲಿರೋದು ನರ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಿ ರೆಸ್ಟ್ ಥರ ಮಾಡುತ್ತೆ ಇದು. ಮತ್ತೆ ಬೆಡ್ಡು 3.6 ಫೀಟ್ ಇರುತ್ತೆ. ತೆಗೆದು ತೋರಿಸ್ಬೇಕಾ? ತೋರಿಸಿ ಎಷ್ಟುದ್ದ ಇದೆ ಅಂತ, ಆಮೇಲೆ ಕನ್ಫ್ಯೂಸ್ ಆಗಬಾರ್ದು. 3.6. ಓಕೆ ಓಕೆ, 3.6 ಇದೆ. 6 ಇದರಲ್ಲೂ ನಾರ್ತ್ ಸೌತ್ ಅಂತ ಹಾಕಿರ್ತಾರೆ. ಅಂದರೆ ಫುಲ್ಲು ಅದ್ರ ತುಂಬ ತುಂಬಿಸಲ್ಲ, ನಾರ್ತ್ ಸೌತ್ ಯಾಕಂದ್ರೆ ಫುಲ್ಲು ತುಂಬಿಸಕ್ಕೆ ಇಷ್ಟು ಇದಕ್ಕೆ ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೆ ಇಷ್ಟೇ ಮ್ಯಾಗ್ನೆಟಿಕ್ ಇರಬೇಕು ಅಂತ ಅವರು ಸಾಗರ್ ಜೋಶಿ ಅವರು ಫಿಕ್ಸ್ ಮಾಡಿರ್ತಾರೆ. ಟ್ರಯಲ್ ಮಾಡಿ ಎಲ್ಲ ಮಾಡಿ ನೋಡಿ ಅವ್ರು ಫಿಕ್ಸ್ ಮಾಡಿ ಇದ್ದಲ್ಲಿ ಇಷ್ಟು ಮ್ಯಾಗ್ನೆಟ್ ಅಂತ ಹೇಳ್ಬಿಟ್ಟು ಹಾಕಿರೋದು. ಇದು ಇದನ್ನ ಹಾಸಿಗೆ ಮೇಲೆ ಯೂಸ್ ಮಾಡೋ, ಹಾಸಿಗೆ ಮೇಲೆ ಮಲ್ಕೊಂಡು ಆರಾಮಾಗಿ ರೆಸ್ಟ್ ತಗೊಂಡು ಇದು ಮಾಡ್ಕೊಳ್ಳೋದು. ಇದು ಇವಾಗ ನಮ್ಮ ದಿವಾನ ಕಾಟ್ ಅಷ್ಟು ಅಗಲ ಇದೆ, ಉದ್ದನೂ ಇದೆ. ಒಬ್ಬರು ಫುಲ್ ಮಲ್ಕೊಂಡು ಆರಾಮಾಗಿ ಕೈಯೆಲ್ಲ ಅಗ್ಲಕ್ಕೆ ತೆಕ್ಕೋಬೋದು ನೋಡಿ. ಈ ಸ್ಟಿಕ್ಕರ್ ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಹಾರ್ಟ್ ಇರೋ ಕಡೆನೇ ಬರಬೇಕು ಸ್ಟಿಕ್ಕರ್. ಅದು ಲೆಫ್ಟ್ ಸೈಡ್ಗೆ ಬರಬೇಕು ಅಂತಾನೆ ಆ ಸ್ಟಿಕ್ಕರ್ ಕೊಡೋದು ಅಷ್ಟೇ. ಇದೇನು ಇದಕ್ಕಲ್ಲ ಆ ಸ್ಟಿಕ್ಕರ್ ಕೊಡೋದು. ಆ ಸ್ಟಿಕ್ಕರ್ ಅನ್ಸೋದು ಲೆಫ್ಟ್ ಸೈಡ್. ನಮಗೆ ಗೊತ್ತಾಗಲ್ಲ ಅಂತ ಲೆಫ್ಟ್ ಸೈಡ್ಗೆ ಬರಲಿ ಅಂತ. ಅಕ್ಕ, ಇದು ಆ ಕಡೆ ಎರಡು ಕಡೆನೂ ಯೂಸ್ ಮಾಡ್ಕೋಬೋದಾ, ಒಂದೇ ಕಡೆ ಯೂಸ್ ಮಾಡ್ಕೊಳೋದಾ? ಒಂದೇ ಕಡೆ ಎರಡು ಕಡೆ ಯೂಸ್ ಮಾಡಬೇಕು. ಅಂದ್ರೆ ಇದು ಸ್ಟಿಕ್ಕರ್ ನೋಡ್ಕೊಳ್ಬೇಕು. ಅಂದರೆ ನಾನು ಹೇಳ್ತಿರೋದು, ಇವಾಗ ಹಿಂಗೆ ಸೀದಾ ಹಾಕಿದ್ದೀರ, ಈ ಥರ ಸೀದಾ ಹಾಕಿದ್ದೀರಲ್ಲ, ಈ ಥರ ಈ ಕಡೆನೂ ಹಾಕ್ಕೊಂಡು ಮಲ್ಕೋಬೋದಾ ನಾವು? ಎರಡು ಸೈಡು ಹಾಕ್ಕೊಂಡು ಮಲ್ಕೋಬೋದು. ಲೆಫ್ಟಿಗೆ ಬರಂಗೆ ನೋಡ್ಕೋಬೇಕು. ಈ ಸ್ಟಿಕ್ಕರ್ ಇವಾಗ ಈ ಕಡೆ ಹಾಕಿದ್ಮೇಲೆ ಲೆಫ್ಟಿಗೆ ಬರಲೇಬೇಕು. ಹಂಗಿದ್ದೆ ಮತ್ತೆ ಇವಾಗ ಈ ಕಡೆ ತಲೆ ಹಾಕ್ತೀರಾ, ಆ ಕಡೆ ತಲೆ ಹಾಕಿದ್ರೆ ಇದು ಲೆಫ್ಟಿಗೆ ಬರೋದು. ಇಲ್ಲ ಈ ಕಡೆ ಇಲ್ಲೇ ಮಲ್ಕೊಂಡ್ರೆ ಲೆಫ್ಟಿಗೆ ಬರಲ್ಲ. ಹೌದೌದು, ನಾವು ಹೆಂಗಾದ್ರೂ ಮಲ್ಕೊಂಡು ಲೆಫ್ಟ್ ಸೈಡ್ಗೆ ಬರಂಗೆ ಹಾಕೊಬೇಕು ಆ ಸ್ಟಿಕ್ಕರ್ನ. ಓಕೆ ಓಕೆ. ಇವಾಗ ಇದನ್ನು ಅಷ್ಟೇ ಸ್ಟಿಕ್ಕರ್ ಕೊಟ್ಟಿರೋದು ಅವರು. ಸ್ಟಿಕ್ಕರ್ ಏನಕ್ಕೋಸ್ಕರ ಕೊಡ್ತಾರಂದ್ರೆ ಲೆಫ್ಟಿಗೆ ಬರಬೇಕು. ದಿಂಬು ಅಷ್ಟೇ ಲೆಫ್ಟಿಗೆ ಬರಬೇಕು ಅಂತ. ಇವಾಗ ಈ ತರ ದಿಂಬು ಇದೆಯಲ್ಲ, ದಿಂಬು ಮೇಲೆ ದಿಂಬು ಒಳಗಡೆ ನೋಡಿ ಈ ತರ ಇಟ್ಬಿಟ್ಟು ಕವರ್ ಒಳಗಡೆ ಆ ಕಡೆ ಸೆಟ್ ಮಾಡ್ಕೊಳ್ಳೋದು. ಹಿಂಗೆ ಸೆಟ್ ಮಾಡ್ಕೊಂಡು ಹಿಂಗೆ ಹಾಕೊಂಡು ಮಲ್ಕೊಳ್ಳೋದು. ಇದು ಈ ತರ ಮಲ್ಕೊಳ್ಳೋದು. ನೀವು ಸ್ಟ್ರೈಟಾಗಿ ಮಲ್ಕೊಳೋದು. ಅಕ್ಕ, ಇವಾಗ ನಾವು ಇದು ಹಾಸಿಗೆ ಮೇಲೆ ಹಾಕ್ಕೊಂತೀವಿ, ಮಲ್ಕೊಂತೀವಲ್ಲ, ಇಷ್ಟೇ ನಿಮಿಷ ಮಲ್ಕೊಬೇಕು ಅಂತ ಏನಾದರೂ ಆಯ್ತಾ? ನಾವೆಲ್ಲ 8 ಅವರ್ ಮಲ್ಗ್ತೀವಿ. 8 ಅವರ್ ಬಂದು ಇವಾಗ ಕುಡಿಯೋದ್ರಿಂದ ಮಲಗೋದ್ರಿಂದ
ಮತ್ತೆ ರೆಸ್ಟ್ ಬ್ಯಾಂಡ್ ಕಟ್ಟೋದ್ರಿಂದ ಹಾಂ ಹಾಂ ಆರೋಗ್ಯ ಸಿಗುತ್ತೆ ಅಂತ ಯಾಕೆ ಮಾಡಬಾರ್ದು? ಹೌದು ಹೌದು. ಮೂರರಿಂದ ಸಿಗುತ್ತೆ ಆರೋಗ್ಯ. ಅಂದರೆ ನನಗೇನಂದರೆ ಇಷ್ಟು ಅವರ್ ಹಾಕೊಂಡು ಎತ್ತಿಟ್ಬಿಡ್ಬೇಕಾ ಅಂತ. ಏನಿಲ್ಲ, ನೈಟ್ ಹೊತ್ತು ಇವಾಗ ನೈಟ್ ಹೊತ್ತು ಬಂದು ಆರಾಮಾಗಿ ಮಲಗಿರ್ತೀರಾ. ಮಾಮೂಲಿ ಇದು ಹಾಸಿಗೆ ಮೇಲೆ ಹಾಕ್ಕೊಂಡು ಇದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಮಲ್ಕೋಬೋದು. ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನೇ ಹಾಕ್ಬೇಕು. ಕಾಟನ್ ಬಟ್ಟೆ ಹಾಕ್ಕೊಂಡು ಲೈಲಾನ ಹಾಕ್ಬಾರ್ದಾ? ಮಾಮೂಲಿ ಲೈಲಾನ ಆ ಥರ ಎಲ್ಲ ಕಾಟನ್ ಬಟ್ಟೆ ಬೇರೆ ಕಾಟನ್ ಹಾಕ್ಬೇಕು. ಮಲ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಕುಷನ್ ಫುಲ್ಲು ಫೀಜಾ ತರಬಿ ತರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಕಾಟನ್ ಬಟ್ಟೆ ಹಾಕೊಂಡ್ರೆ ಹೆಲ್ಪ್ ಆಗುತ್ತೆ, ಗಲೀಜು ಆಗಲ್ಲ ಅಂತ. ಆಗಲ್ಲ. ಮತ್ತೆ ಕಾಟನ್ ಬಟ್ಟೆ ಪಾಲಿಸ್ಟರ್ ಬಟ್ಟೆ ಅಂದ್ರೆ ನೀವು ಮಲ್ಕ ಈ ಕಡೆ ಜಾರ್ ಬಿಡುತ್ತೆ, ನೀವು ನೀಟಾಗಿ ಮಲಗಕ್ಕಾಗಲ್ಲ. ಹೌದೌದು. ಕಾಟನ್ ಬಟ್ಟೆ ಜಾರಕ್ಕೆ ಅವಕಾಶ ಕೊಡಲ್ಲ, ನೀಟಾಗಿ ಬರ್ಬೋದು. ನಿಮ್ಗೆ ಏನೇನು ಅರಗಳಲ್ಲಿ ಸಮಸ್ಯೆ ಇದ್ರು ಇದ್ದ ಮೇಲೆ ಮಲಗಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅಲ್ಟಿಮೇಟ್ ಆಗಿ ಬರುತ್ತೆ. ಎಲ್ಲರೂ ರಿಸಲ್ಟ್ ಬಂದಿದೆ, ಸುಮಾರು 20 ಜನಕ್ಕೆ ಕೊಡ್ಸಿದೀನಿ. ಎಲ್ಲರೂ ರಿಸಲ್ಟ್ ಇದೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಸುಮಾರು ಜನಕ್ಕೆ ನರ ವೀಕ್ನೆಸ್ ಸುಮಾರು ಎಲ್ಲರಿಗೂ ಕೊಡ್ಸಿದೀನಿ, ಎಲ್ಲರಿಗೂ ರಿಸಲ್ಟ್ ಬಂದಿದೆ. ಅದೇ ನಾನು ನೋಡಿದೆ, ನೀವು ಯೂಸ್ ಮಾಡಿದ್ದೀರಾ, ಮತ್ತು ನಿಮ್ಮ ತಮ್ಮ, ನಿಮ್ಮ ಅಮ್ಮ, ಮತ್ತು ನಿಮ್ಮ ಅಪ್ಪ, ನಿಮ್ಮ ಅತ್ತಿಗೆಗೆಲ್ಲ ಕೊಡಿಸಿದ್ದೀರಲ್ಲ, ನಿಮ್ಮ ರಿಲೇಟಿವ್ಗೆ ಎಲ್ಲ ಕೊಡಿಸಿದ್ದೀರಾ, ಬೇರೆಯವ್ರಿಗೂ ಕೊಡಿಸಿದ್ದೀರಲ್ವಾ, ಅದಕ್ಕೆ ಅವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರನೇ ಹೇಳಿದ್ದು. ಇವಾಗ ಅದೇ ಹೇಳ್ತಾ ಇದ್ವಾ, ಇವಾಗ ಹಾಸ್ಪಿಟಲ್ ಹೋಗಿ ಅಷ್ಟು ಇದು ಮಾಡೋ ಬದಲು ಇದಕ್ಕೆ ಇವಾಗ ಕುಡಿಯೋದು ಅಷ್ಟೇ, ಇನ್ನು ಬೇರೆ ಏನು ಕೆಮಿಕಲ್ ಏನು ಇಲ್ಲ. ನಮ್ಮನೆ ನೀರೇ, ನಮ್ಮನೆ ನೀರು ಕುಡಿಯೋದು, ಒಂದು ಬ್ರಷ್ ಬ್ಯಾಂಡು ಮಲ್ಬಹುದು. ಹೌದು, ಇಷ್ಟರಿಂದ ಇದಾಗುತ್ತೆ. ಅದ್ರಲ್ಲಿ ಹಾಕಿರೋದು ನಾರ್ತ್ ಸೌತ್ ಅಂತ ಈ ತರ ಮ್ಯಾಗ್ನೆಟ್ಸ್ ಹಾಕಿರ್ತಾರೆ. ಎಲ್ಲಿ ಹೆಂಗಿದೆ ನೋಡೋಣ. ಈ ತರ ಮ್ಯಾಗ್ನೆಟ್ಸ್ ಹಾಕಿರ್ತೀವಿ, ಈ ತರ ಮ್ಯಾಗ್ನೆಟ್ಸ್ ಹಾಕಿರ್ತಾರೆ, ಈ ಥರದ್ದಿದೆ. ಓಕೆ, ಇದು ಭೂಮಿಯಿಂದ ತೆಗೆದು ಶೆಲ್ ತರ ಮಾಡಿರೋದು, ಇನ್ನೇನು ಮಾಮೂಲಿ ಶೆಲ್ ಅಲ್ಲಿ ಇದಲ್ಲ. ಮ್ಯಾಗ್ನೆಟ್ ಸಿಕ್ಕಲ್ಲ, ನಿಯೋ ಮ್ಯಾಗ್ನೆಟಿಕ್ ಅಂತ ಬರುತ್ತೆ. ಅದಿದು ಭೂಮಿಯಿಂದ ತೆಗೆದು 1000 ಅಡಿ ಒಳಗಡೆ ತೆಗೆದು ಜಲ್ದಿ ಇಡು ಶೆಲ್ ರೂಪಕ್ಕೆ ತಂದು ಆಮೇಲೆ ಇದಕ್ಕೆ ಇಷ್ಟ ಹಾಕಿದ್ರೆ ಇದಾಗುತ್ತೆ ಅಂತ ಹೇಳಿ ಇದ್ ಮಾಡಿರೋದು. ಇದು ನಾರ್ತ್ ಸೌತ್ ಅಂಟಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಆಪೋಸಿಟ್. ಇದ್ರಲ್ಲಿ ನಾರ್ತ್ ಸೌಟ್ ಅಂತಲ್ಲ, ಬೇಕಾದ್ರೆ ಇಲ್ಲಿ ನೋಡ್ಕೊಳ್ಬೋದು ನಾವು. ಫುಷನ್ ಫುಲ್ ಮಾಡ್ತಾ ಇರುತ್ತೆ, ಒಂದು ಕಡೆ ಅಂಟುತ್ತೆ, ಒಂದು ಕಡೆ ಅಂಟಲ್ಲ. ಅಂಟುತ್ತೆ, ಅಂಟಲ್ಲ ಹಂಗೆ ಆಪೋಸಿಟ್. ಒಂದು ಕಡೆ ಅಂಟುತ್ತೆ, ಒಂದು ಕಡೆ ಅಂಟಲ್ಲ. ಈ ಥರ ನೋಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನನ್ನಿಂದ ತಳ್ತಾ ಇದೆ ಈ ಕಡೆ ಆ ಕಡೆ, ಅಂಟ ಇಲ್ಲ ನೋಡಿ. ಇಲ್ಲಿ ಅಂಟದ್ದು ನೋಡಿ, ಇಲ್ಲೆಲ್ಲ ಇದೆ ನೋಡಿ. ಒಂದು ಕಡೆ ಅಂಟುತ್ತೆ, ಒಂದು ಕಡೆ ಅಂಟಲ್ಲ, ತಳ್ಳುತ್ತೆ. ನನ್ನನ್ನು ತಳ್ತಾ ಇದೆ, ಒಂದು ಕಡೆ ಅಂಟಲ್ಲ ನೋಡಿ. ನೋಡಿ ಈ ಥರ ನೋಡಿ, ಅಂಟದೇ ಇಲ್ಲ ನೋಡಿ, ತಳ್ತಾ ಇದೆ ನೋಡಿ. ಹೌದು, ಇದು ನಮಗೆ ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಇವಾಗ ಮತ್ತೆ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಮಲ್ಕೊಳ್ಳೋದು. 8 ಅವರ್ಸ್ ಮಲ್ಗ್ಬೋದು. 8 ಅವರ್ಸ್ ಮಲ್ಗ್ತೀರ, ಹೌದು, ಆರಾಮ್ ಮಲ್ಗ್ಬೋದು. ಮತ್ತೆ ಏನಾದ್ರು ಮಧ್ಯಾಹ್ನ ಬಂದು ರೆಸ್ಟ್ ತಗೊಳ್ಬೇಕಂದ್ರೆ ಇದ್ರ ಮೇಲೆ ತಗೊಳ್ಬೋದು, ಆ ಥರ ಇರುತ್ತೆ. ಹೌದು, ಇದು ತಗೊಳ್ಳೋದ್ರಿಂದ ವಂಡರ್ಫುಲ್ ರಿಸಲ್ಟ್ ಬಂದಿದೆ. ಮತ್ತೆ ಎಲ್ಲರೂ ಯೂಸ್ ಮಾಡಿದ್ರೆ ಹಾಸ್ಪಿಟಲ್ ಹೋಗೋ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಗ್ಯಾಸ್ಟ್ರಿಕ್ ಸ್ಕಿನ್ ಪ್ರಾಬ್ಲಮ್ ಇಂದನೂ ಫ್ರೆಂಡ್ಸ್ ಎಲ್ಲ ವಾಸಿ ಆಗುತ್ತೆ. ನಾನು ನೋಡಿದ್ದೀನಿ, ಕರ್ಕೊಂಡೋಗಿ ತೋರಿಸಿದ್ದಾರೆ. ಆಮೇಲೆ ನನಗೂ ನಂಬಿಕೆ ಬಂದಮೇಲೆ ನಾನು ತೊಗೊಂಡಿದ್ದೀನಿ. ಈಗ ನಾನು ತೊಗೊಂಡು ನನಗೆ ರಿಸಲ್ಟ್ ಬಂದಮೇಲೆ ನಿಮಗೂ ಡೈಲಿ ನಾನು ಶೇರ್ ಮಾಡ್ತಿರ್ತೀನಿ. ಒಂದು 3 ಡೇಸ್ ಯೂಸ್ ಮಾಡ್ತೀನಿ ಫಸ್ಟು, ಆಮೇಲೆ ನಾನು ವಿಡಿಯೋ ಹಾಕ್ತೀನಿ. ನೋಡಿ ನಮಗೂ ಹೆಂಗೆ ರಿಸಲ್ಟ್ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಇನ್ಮೇಲೆ. ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದಾ? ಯೂಸ್ ಮಾಡಂಗಿಲ್ಲ. ಒಬ್ರು ಕೃತಕ ಆರ್ಟ್ ಅಂತ ಇರುತ್ತೆ, ಕೃತಕ ಆರ್ಟ್ ಇರೋರು ಯೂಸ್ ಮಾಡಂಗಿಲ್ಲ. ಅಂದ್ರೆ ಕೃತಕ ಆರ್ಟ್ ಅಂದ್ರೆ ಆಪರೇಷನ್ ಮಾಡಿ ಏನಾದ್ರು ಮಿಷನ್ ಹಾಕಿರ್ತಾರೆ, ಮತ್ತೆ ಪಂಪ್ ಹಾಕಿರ್ತಾರೆ. ಇನ್ಸುಲೆನ್ಸ್ ಕೊಡೋಕ್ಕೋಸ್ಕರ ಇಲ್ಲಿ ಸರಿಯಾಗಿ ಪಂಪ್ ಹಾಕ್ತಾರೆ, ಅವ್ರು ಯೂಸ್ ಮಾಡಂಗಿಲ್ಲ. ಮತ್ತೆ ಪ್ರೆಗ್ನೆನ್ಸಿ ಯೂಸ್ ಮಾಡಂಗಿಲ್ಲ, ಪ್ರೆಗ್ನೆಂಟ್ ಆಗಿರೋರು ಯೂಸ್ ಮಾಡಂಗಿಲ್ಲ. ಪ್ರೆಗ್ನೆಂಟ್ ಆಗಕ್ ಮುಂಚೆ ಯೂಸ್ ಮಾಡ್ಬೋದು, ಪ್ರೆಗ್ನೆಂಟ್ ಆದ್ಮೇಲೆ ಯೂಸ್ ಮಾಡಂಗಿಲ್ಲ. ಯಾಕೆ ಪ್ರೆಗ್ನೆಂಟ್ ಆದ್ಮೇಲೆ ಯೂಸ್ ಮಾಡಂಗಿಲ್ಲ? ಯಾಕೆ ಅಂದ್ರೆ ಅದು ಮಗು 9 ತಿಂಗಳು ಬೆಳೆಯೋ ಮಗು 5 ತಿಂಗಳಿಗೆ ಗ್ರೋತ್ ಆಗ್ಬಿಡುತ್ತೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಮತ್ತೆ ಡೆಲಿವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಮಗು ದೊಡ್ಡ ದಪ್ಪ ಬೆಳೆದ್ಬಿಡುತ್ತಲ್ಲ, ಅದಕ್ಕೆ ಇದಾಗುತ್ತೆ ಅಂತ ಇದು ಮಾಡಂಗಿಲ್ಲ.
ಇನ್ನೆಲ್ಲರೂ ಯೂಸ್ ಮಾಡ್ಬೋದು. 10 ದಿವಸ ಮಗುವಿಂದ ಹಿಡಿದು ಯೂಸ್ ಮಾಡಕ್ಕೆ ಹೇಳಿದ್ದಾರೆ ಕಂಪ್ನಿ ಅಂತೂ. ಮತ್ತೆ ಇದು ವ್ಯಾಲಿಡೇಸ್ ಕಂಪ್ನಿ ಎಷ್ಟು ವರ್ಷ ಕೊಟ್ಟಿದೆ, ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಹಂಗಿರುತ್ತೆ. ಕಂಪ್ನಿ ಅಂತೂ 20 ವರ್ಷ ಕೊಡುತ್ತೆ. ನಾವೆಲ್ಲರೂ ಹೇಳೋದು 15 ವರ್ಷ ಹೇಳ್ಕೊಂಡು ಬರ್ತಾ ಇದೀವಿ. ಯೂಸ್ ಮಾಡ್ದಂಗೆಲ್ಲ ಇದು ಸಿಗುತ್ತೆ. ನೀರ್ ಹಾಕದಿರಾ ಕ್ಲೀನ್ ಆಗಿ ರೇಷ್ಮೆ ಸೀರೆ ಹೆಂಗೆ ಇಟ್ಕೊಂತೀವಿ ನೋಡಿ, ಆ ತರ ಎತ್ತಿ ನೀಟಾಗಿ ಇಟ್ಕೊಂಡ್ಬಿಟ್ರೆ 15 ವರ್ಷ ಅಲ್ಲ 20 ವರ್ಷ. ಬಟ್ಟೆ ಹಾಳಾಗತ್ತೆ, ಈ ಮ್ಯಾಗ್ನೆಟ್ ಹಾಳಾಗಲ್ಲ. ಬಟ್ಟೆ ಹಾಳೋದಕ್ಕೋಸ್ಕರ ನಾವ್ ಅಷ್ಟು ಹೇಳ್ತಾ ಇರೋದು. ಈ ಮ್ಯಾಗ್ನೆಟ್ ಅಂತೂ ಈ ಬಟ್ಟೆ ಹಾಳಾದ್ಮೇಲೆ ಇದು ಹಂಗೆ ಇರುತ್ತೆ. ಸರಿ, ಆ ತರ ಇರುತ್ತೆ ಬಿಡೋದು. ಈ ತರ ಹಾಕಿಟ್ಬಿಟ್ಮೇಲೆ ಮತ್ತೆ ಏನ್ ಗೊತ್ತಾ, ಇದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದು. ಪ್ಲಾಸ್ಟಿಕ್ ಅಲ್ಲಿ ರಿಸಲ್ಟ್ ಬರಲ್ಲ, ಅಷ್ಟೊಂದು ರಿಸಲ್ಟ್ ಬರುತ್ತೆ ಅಂತ ನಾನು ಏನು ಹೇಳಕ್ ಆಗಲ್ಲ. ಹೌದು, ಕೆಮಿಕಲ್ ಅದು ಬಿಡಿ, ಬರುತ್ತೆ ಬರಲ್ಲ ಅಂತ ನಾನು ಹೇಳಕ್ ಆಗಲ್ಲ. ಗಾಜಿನ ಬಾಟ್ಲಲ್ಲಿ ಯೂಸ್ ಮಾಡಿ ಏನಿಲ್ಲ ಅಂದ್ರೆ ದಿವಸಕ್ಕೆ 3 ಲೀಟರ್ ವಾಟರ್ ಕುಡಿದ್ರೆ ಮಾತ್ರ ರಿಸಲ್ಟ್ ಬರೋದು. ಹೌದು, ನೀರ್ ಚೆನ್ನಾಗಿ ಕುಡಿಬೇಕು. ಕಂಪಲ್ಸರಿ ಇದ್ದಲ್ಲಿರೋ 3 ಬಾಟ್ಲು ಕುಡಿಬೇಕು. ಕುಡಿದ್ರೆ ಅದು ಗ್ಯಾರಂಟಿ ರಿಸಲ್ಟ್ ಬರುತ್ತೆ. ಒಬ್ಬೊಬ್ರು ಏನಾಗ್ತಾರೆ, ಬಿಡು ಅವ್ರು ಹೇಳಿರ್ತಾರೆ ಒಂದ್ ಸ್ವಲ್ಪ ಅರ್ಧ ಬಾಟ್ಲು ಕುಡಿಯೋದು 1 ಲೀಟರ್ ಕುಡಿಯೋದು, ಹಂಗ್ ಮಾಡಿದ್ರೆ ನಿಜವಾಗೂ ಕರೆಕ್ಟಾಗಿ ರಿಸಲ್ಟ್ ಬರಲ್ಲ. 3 ಬಾಟ್ಲು ಕುಡಿಲೇಬೇಕು, ಕುಡ್ದೇನೆ ರಿಸಲ್ಟ್ ಬರೋದು ಇದು. ಓಕೆ ಓಕೆ. ನೋಡಿ, ಇದರಿಂದ ಥೈರಾಯ್ಡು ಮತ್ತು